ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿಚನ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಎಮ್ಮಿ ಆಗಿರೋ ಚಿಕನ್ ಬಿರಿಯಾನಿ ಮಾಡೋಣ. ಅದೇ ಬೆಂಗಳೂರು ಸ್ಪೆಷಲ್ ದೊನೆ ಬಿರಿಯಾನಿ. ನಾಳೆ ಹೇಗೂ ಸಂಡೇ ಇದೆ, ಕಾರ್ತಿಕ್ ಮಾಸ ಮುಗ್ದಿದೆ. ಖಂಡಿತ ಈ ಬಿರಿಯಾನಿನ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಮ್ಯಾರಿನೇಷನ್. 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ 2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ನೆಕ್ಸ್ಟ್ ಉಪ್ಪು ಹಾಕೊಳ್ಳಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. 1 ಕಪ್ ಗಟ್ಟಿ ಮೊಸರು ಹಾಕೊಳ್ಳೋಣ. ಇದಕ್ಕೆ 1/4 ಚಮಚ ಅರಿಶಿನ ಪುಡಿ ಹಾಕೋತೀನಿ. ಇಷ್ಟು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ಒಂದೊಂದು ಚಿಕನ್ ಪೀಸಸ್ಗೂ ಆ ಮಸಾಲ ಕೋಟ್ ಆಗಬೇಕು. ಯಾಕಂದರೆ ಬೆಂದ ಮೇಲೆ ಬಿರಿಯಾನಿಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಾಗ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 15 ನಿಮಿಷನಾದರೂ ಪಕ್ಕಕ್ಕೆ ಇಡಿ. ಟೈಮ್ ಇದ್ದರೆ ಜಾಸ್ತಿ ಆದರೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಒಂದು 4 ಚೂರು ಚಕ್ಕೆ ಹಾಕ್ತಾ ಇದ್ದೀನಿ. 3 ಲವಂಗ, 3 ಏಲಕ್ಕಿ, 1 ಚಮಚ ಕಾಳುಮೆಣಸು ಹಾಕೋತೀನಿ. ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಳ್ಳಿ. ಮಸಾಲ ಸೀದ್ಬಿಡುತ್ತೆ. ಮಸಾಲ ಸೀದ್ರೆ ಕಹಿ ಬರುತ್ತೆ ಬಿರಿಯಾನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೋತಾ ಇದ್ದೀನಿ. 1 kg ಚಿಕನ್, 3/4 kg ಅಕ್ಕಿಗೆ. ಅದರಲ್ಲಿ 3/4 ಈರುಳ್ಳಿನ ಮಸಾಲ ರುಬ್ಬಕ್ಕೆ ಹಾಕೋತಾ ಇದ್ದೀನಿ, ಉರಿಯಕ್ಕೆ ಹಾಕೋತಾ ಇದ್ದೀನಿ. ಇನ್ನು 1/4 ಭಾಗನ ಬಿರಿಯಾನಿ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ 1 kg ಚಿಕನ್ಗೆ 3/4 kg ಜೀರಾ ರೈಸ್ ತೊಗೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಬಾಡಾದ್ಮೇಲೆ 1 ಫುಲ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಬೇಕು. ಈರುಳ್ಳಿ ಕಲರ್ ಒಂಚೂರು ಚೇಂಜ್ ಆದಮೇಲೆ 1 ಪೂರ್ತಿ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 10 ರಿಂದ 12 ಹಸಿಮೆಣಸು ಇಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ್ರೇ ಬಿರಿಯಾನಿ ಟೇಸ್ಟ್ ಬರೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಆರಿದ್ಮೇಲೆ ಇದನ್ನು ಸಪ್ರೇಟಾಗಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೋಬೇಕು, ನುಣ್ಣಗೆ ರುಬ್ಬಿಟ್ಕೋಬೇಕು. ಈಗ ಆಲ್ಮೋಸ್ಟ್ ಆಗಿದೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ತಣ್ಣಗೆ ಆಗಕ್ಕೆ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಇದನ್ನು. ನೆಕ್ಸ್ಟ್ ಇದೇ ಬಾಣಲಿ ಇಟ್ಕೊಂಡು 1 ಚಮಚ ಎಣ್ಣೆ ಹಾಕೋತೀನಿ ಇದಕ್ಕೆ. ಇದು ಇಂಪಾರ್ಟೆಂಟ್ ಮಸಾಲ ದೊನ್ನೆ ಬಿರಿಯಾನಿಗೆ. ಇದೇ ಕಲರು ಫ್ಲೇವರ್ ಎರಡೂ ಕೊಡುವಂಥ ಮಸಾಲ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಪುದೀನ ಹಾಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪಿದು. ಪುದೀನ ಹಾಕಿ ಸ್ವಲ್ಪ ಬಾಡಿಸಿದ್ಮೇಲೆ ನೆಕ್ಸ್ಟ್ ಮೆಂತ್ಯ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಮೊದಲೇ ಬಿಡಿಸಿ ತೊಳೆದು ನೀರೆಲ್ಲ ಬಸ್ಬಿಟ್ಟು ಇಟ್ಕೊಂಡಿರಬೇಕು, ಸೋಸ್ಬಿಟ್ಟು. ಅಷ್ಟೇ ಪ್ರಮಾಣದ ಕೊತ್ತಂಬರಿ ಸೊಪ್ಪು. ಇದು 3 ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನೋಡಕ್ಕೆ ತುಂಬ ಕಾಣ್ತಾ ಇದೆ, ಆದರೆ ನೀರೆಲ್ಲ ಇಂಗಿದ್ಮೇಲೆ ಸೊಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡು ಇದನ್ನು ಅಷ್ಟೇ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. 2 ಮಸಾಲ ಸಪ್ರೇಟಾಗಿ ರುಬ್ಬಿಟ್ಕೋಬೇಕು. ಆಲ್ಮೋಸ್ಟ್ ಆಗಿದೆ. ಈಗ ನೀರೆಲ್ಲ ಇಂಗಿಬಿಡುತ್ತೆ. ಫ್ರೈ ಮಾಡ್ತಾ ಮಾಡ್ತಾ ಸೊಪ್ಪಲ್ಲಿ ಬಿಡೋ ನೀರೆಲ್ಲ ಇಂಗೋಗುತ್ತೆ. ಅದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಇದನ್ನು ತೆಗೆದು ರುಬ್ಬಿಟ್ಕೊಳ್ಳಿ. ನೆಕ್ಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. 150 ml ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಇಲ್ಲಿ ಜಾಸ್ತಿ ಹಾಕಬೇಕು. ಇದಕ್ಕೆ ಮೊದಲಿಗೆ 2 ಚಕ್ಕೆ ಪೀಸು, 4 ಲವಂಗ, ಏಲಕ್ಕಿ 3, ಸ್ಟಾರ್ ಅನೀಸ್ 1, ಜಾಪತ್ರೆ 1 ಹಾಕೋತಾ ಇದ್ದೀನಿ. ಕಲ್ಲು ಶಾಹಿ ಜೀರಾ ಹಾಕ್ತಾ ಇದ್ದೀನಿ. ಶಾಹಿ ಜೀರಾ 1 ಸ್ಪೂನ್ ಹಾಕೊಳ್ಳೋಣ. ನೆಕ್ಸ್ಟ್
ಒಂದು 1/4 ಚಮಚ ಕಲ್ಲು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಒಂದು 1/4 ಚಮಚ ಹಾಕಿ, ಒಳ್ಳೆ ಘಮ ಕೊಡುತ್ತಿದೆ, ಫ್ಲೇವರ್ ಕೊಡೋದು. ನೆಕ್ಸ್ಟ್ ಕಸೂರಿ ಮೇಥಿ, ಒಂದು 2 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ. ಲೋ ಫ್ಲೇಮಲ್ಲೇ ಇಷ್ಟನ್ನು ಬಾಡಿಸ್ಕೋಬೇಕು. ಇದಕ್ಕೆ ನಾನು ಮನೆಯಲ್ಲೇ ಬೆಳೆದಿರೋ ಅಂಥ ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ. ನೀವು ಬಿರಿಯಾನಿ ಎಲೆ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇ ಲೀಫ್, ಪಲಾವ್ ಎಲೆ ಏನಿರುತ್ತೆ ಅದು ಅಂಗಡಿಯಲ್ಲಿ ಸಿಗೋದಾದ್ರೂ ಹಾಕೋಬಹುದು. ಇದು ನಾವು ಮನೇಲಿ ಪಾಟಲ್ಲಿ ಬೆಳೆದಿರೋದು, ಅದನ್ನ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಸ್ಮೆಲ್, ಫ್ಲೇವರ್ ಕೊಡುತ್ತೆ, ಸ್ಮೆಲ್ ಕೊಡುತ್ತೆ ಬಿರಿಯಾನಿಗೆ. ಇಷ್ಟ ಆದ್ಮೇಲೆ ಉಳ್ದಿರೋ ಅಂತ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. 3 ಈರುಳ್ಳಿಯಲ್ಲಿ 3/4ಕ್ಕಿಂತ ಜಾಸ್ತಿನೇ ರುಬ್ಬಕ್ಕೆ ಹಾಕೊಂಡ್ಬಿಟ್ಟಿರ್ತೀವಿ. ಇನ್ನೊಂದು ಸ್ವಲ್ಪ ಇರುತ್ತಲ್ಲ, ಅದನ್ನ ಇಲ್ಲಿ ಹಾಕಿ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಈರುಳ್ಳಿ ಬ್ರೌನ್ ಆಗುತ್ತೆ. ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಹಾಕೊಳ್ಳೋಣ. ಫಸ್ಟ್ ಸ್ಟೆಪ್ ಮ್ಯಾರಿನೇಷನ್ನು, ಸೆಕೆಂಡ್ ಸ್ಟೆಪ್ ಮಸಾಲ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಬಿರಿಯಾನಿ ಒಗ್ಗರಣೆಗೆ ಇಟ್ಕೋಬಹುದು. ಈ ಟೈಮಲ್ಲಿ ನೀವು ಪಕ್ಕದಲ್ಲಿ ಬಿಸಿ ನೀರು ಇಟ್ಕೊಂಬಿಡಿ. ಸ್ಟವ್ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟೇ ನೀರು ತಗೊಳ್ಳಿ ಸಾಕು. ಅಷ್ಟನ್ನ ಪಕ್ಕದಲ್ಲಿ ಬಿಸಿ ಆಗಕ್ಕೆ ಇಟ್ಕೊಳ್ಳಿ. ಯಾವುದೇ ಬಿರಿಯಾನಿ ಮಾಡಲಿ ಬಿಸಿ ನೀರು ಇಟ್ಕೊಳ್ಳಿ, ತಣ್ಣೀರು ಹಾಕಬೇಡಿ. ಇದೇನು ಪ್ರೋಸೆಸ್ ನಾವು ಫಾಲೋ ಮಾಡ್ತೀವಿ, ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕಂತ ನೋಡ್ಕೊಂಡ್ರೆ ಅದೇ ನಮ್ಮ ಬಿರಿಯಾನಿಗೆ ಒಳ್ಳೆ ರುಚಿ ಕೊಡೋದು. ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು ಈ ಚಿಕನ್ನ. ಈಗ ನೋಡಿ ಕಲರ್ ಎಲ್ಲ ಬದಲಾಗಿದೆ, ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕೋತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆ ಫಸ್ಟ್ ಹಾಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಚಿಕನ್ನ. ಎಲ್ಲ ಉಪ್ಪು ಖಾರ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ಈ ಟೈಮಲ್ಲಿ ನಾವು ನೀರು ಹಾಕಲ್ಲ, ಇನ್ನೂ ನೀರು ಹಾಕಿಲ್ಲ. ಇದರಲ್ಲೇ ಎಷ್ಟು ನೀರು ಬಿಡುತ್ತೆ ನೋಡಿ. ಈ ನೀರಿನ ಅಳತೆನೂ ಇಟ್ಕೋಬೇಕು ನಾವು. ಅದಕ್ಕೆ ನಾನು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ತಗೊಂಡಿರೋದು. ಫ್ರೆಂಡ್ಸ್, ಇದಾದ್ಮೇಲೆ ಹಸಿರು ಮಸಾಲ ಏನು ರುಬ್ಬಿಟ್ಕೊಂಡಿರ್ತೀವಿ ಈ ಟೈಮಲ್ಲಿ ಹಾಕೋಬೇಕು. ಅದು ರೆಕಾರ್ಡ್ ಆಗಿಲ್ಲ, ಸ್ಕಿಪ್ ಆಗೋಗಿದೆ. ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ್ದೀನಿ. ಕಲರ್ ಚೇಂಜ್ ಆಗಿದೆ ನೋಡಿ, ಆಲ್ರೆಡಿ ಕಲರ್ ದೊನ್ನೆ ಬಿರಿಯಾನಿ ಕಲರ್ ಚೇಂಜ್ ಆಗಿದೆ. ಹಸಿರು ಮಸಾಲಾನ ಈಗ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡ್ಬೇಕು ಅದನ್ನ. ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. 5 ರಿಂದ 7 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ. ಚೆನ್ನಾಗಿ ಬೆಂದು ಎಣ್ಣೆ ಬಿಡುತ್ತೆ ಈ ಟೈಮಲ್ಲಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ನಾವೇನು ಬಿಸಿ ಮಾಡಿಟ್ಕೊಂಡಿರ್ತೀವಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಯಕ್ಕೆ ಇಟ್ಬಿಡ್ಬೇಕು. ಕಲರ್ ನೋಡಿ, ದೊನ್ನೆ ಬಿರಿಯಾನಿ ಕಲರ್ ಹೆಂಗೆ ಬಂದಿದೆ. ನಾವೇನು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಹಾಕಿರ್ತೀವಿ ಅದೇ ಮೇನ್ ಇಂಗ್ರೀಡಿಯೆಂಟ್ ದೊನ್ನೆ ಬಿರಿಯಾನಿಗೆ. ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು 1 ನಿಂಬೆಹಣ್ಣು ರಸನ ಹಿಂಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಟೊಮೆಟೊ ಹಾಕಲ್ಲ, ಮೊಸರು, ನಿಂಬೆಹಣ್ಣು ಅಷ್ಟೇ ಈ ದೊನ್ನೆ ಬಿರಿಯಾನಿಗೆ ಹಾಕುವಂಥದ್ದು. ಹಾಕ್ಬಿಟ್ಟು ನೀರು ಕುದೀತಾ ಇರುತ್ತೆ. ಆಗ ಅಕ್ಕಿನ ನಾನೇನು ನೆನೆಸಿಟ್ಕೊಂಡಿದ್ದೆ ಜೀರಾ ರೈಸ್ನ 3/4 kg ಹಾಕ್ಕೊಂಡಿದ್ದೀನಿ 1 kgಗೆ. ಇದನ್ನ ಹಾಕ್ಬಿಡೋಣ ಈಗ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈಗ ಆ್ಯಡ್ ಮಾಡ್ಕೋಬೋದು. ಈಗ 3/4 ಭಾಗ ಬೆಂದೋಗಿದೆ. ಈ ಟೈಮಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ಅಕ್ಕಿ ಮೇಲೆ ಈ ಥರ ಕಾಣಬೇಕು. ಆ ಟೈಮಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ಕೆಳಗಡೆ ಒಂದು ಕಬ್ಬಿಣದ ಹಂಚಿಟ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಹೈ ಫ್ಲೇಮಲ್ಲಿ ಇಡಿ, ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಡೋಣ. ಇದನ್ನು ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರಾದರೂ ಇಡಿ ಅಥವಾ ಏನಾದರೂ ತೂಕ ಇರೋ ಅಂಥ ಕಲ್ಲೋ ಏನಾದರೂ ಇಡಿ. ನಾನಿಲ್ಲಿ ಕಲ್ಲು ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ತೆಗ್ದಿದ್ದೀನಿ ನೋಡಿ. ಈಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮತ್ತೆ ಮುಚ್ಚಿಡ್ತೀನಿ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ, ಸೈಡಿಂದ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು 2 ನಿಮಿಷ. ಈಗ ತೆಗೆಯೋಣ ನೋಡಿ. ಎಸ್, ಯಮ್ಮಿ ಆಗಿದೆ ನೋಡಿ. ಚಿಕನ್ ಬಿರಿಯಾನಿ ರೆಡಿ ಆಗಿದೆ, ದೊನ್ನೆ ಬಿರಿಯಾನಿ. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಕೂಡ ಎಲ್ಲೂ ಮುದ್ದೆ ಆಗಿಲ್ಲ, ಸಾಫ್ಟಾಗೂ ಬೆಂದಿದೆ, ಉಡಿ ಉಡಿಯಾಗೂ ಬಂದಿದೆ. ಚಿಕನ್ ಕೂಡ ಓವರ್ ಕುಕ್ ಆಗಿಲ್ಲ. ಖಂಡಿತ ನೀವು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ ಚಿಕನ್ ದೊನೆ ಬಿರಿಯಾನಿ. ಇದನ್ನು ರಾಯ್ತಾ ಒಟ್ಟಿಗೆ ಸರ್ವ್ ಮಾಡಿದ್ರೆ ತುಂಬ ಯಮ್ಮಿ ಆಗಿರುತ್ತೆ. ಫ್ರೆಂಡ್ಸ್, ಈ ಬಿರಿಯಾನಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಇನ್ಸ್ಪೈರ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು.